ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನೆಲ್ಗೆ ನಿಮಗೆ ಸ್ವಾಗತ. ಬಹಳ ದಿನಗಳ ನಂತರ ನಾನು ಒಂದು ಕನ್ನಡ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನಾನು ಈ ಟ್ಯಾರೋ ಕಾರ್ಡ್ನಿಂದ ಏನು ಎನರ್ಜಿ ಬರುತ್ತೆ ಅದನ್ನು ಓದ್ತಾ ಇದ್ದೀನಿ. ಇದು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಪಾರ್ಟ್ನರ್ ಅಂತ ಏನು ಹೇಳ್ತೀವಿ, ಅವರ ನಡುವೆ ಇರುವಂಥ ಸಂಬಂಧ ಈಗ ಹೇಗಿದೆ ಮತ್ತು ಏನು ನಡೀತಾ ಇದೆ, ಓಕೆ, ಇದರಿಂದ ಔಟ್ಕಮ್ ಅಂತ ಹೇಳ್ತೀವಿ, ಇದರಿಂದ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ಈ ಟ್ಯಾರೋ ಕಾರ್ಡ್ಸ್ನ ಕೇಳ್ತಾ ಇದ್ದೀನಿ. ಈ ಒಂದು ಟ್ಯಾರೋ ರೀಡಿಂಗ್ನ ಈ ಕತೆ ಏನಿದೆ ಇದು ನಿಮ್ಮ ಜೀವನಕ್ಕೆ ಅನ್ವಯಿಸ್ಬೋದು, ಅನ್ವಯಿಸದೆ ಇರ್ಬೋದು. ಓಕೆ, ಸೊ ಇದು ನಿಮಗೆ ಅನುಗುಣವಾಗಿ ಇದ್ದರೆ ಎಷ್ಟು ನಿಮಗೆ ಅನ್ವಯಿಸುತ್ತೋ ಅದು ಮಾತ್ರ ನೀವು ತಗೊಳ್ಳಿ, ಮಿಕ್ಕಿದ್ದನ್ನು ಬಿಟ್ಬಿಡಿ. ಓಕೆ, ಸೊ ಏನಾಗ್ತಾ ಇದೆ ಅನ್ನೋದನ್ನು ಫಸ್ಟು ನಾವಿವತ್ತು ತಿಳ್ಕೊಳ್ಳೋಣ. ಓಕೆ, ಒಂದು ಲಾಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ, ಓಕೆ, ಯಾರ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಈ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಒಂದು ರೀತಿಯಾದಂತಹ ಆಕರ್ಷಣೆ ಇದೆ, ಅಟ್ರಾಕ್ಷನ್ ಅಂತ ಹೇಳ್ತೀವಿ, ಆಕರ್ಷಣೆ ಇದೆ, ಒಬ್ಸೆಷನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ಆ ರೀತಿ. ಓಕೆ, ತುಂಬ ಒಂದು ರೀತಿಯಾದಂತಹ ಒಬ್ಸೆಷನ್, ಅಟ್ರಾಕ್ಷನ್ ನಿಮ್ಮನ್ನು ಕಂಡ್ರೆ ಇದೆ. ಓಕೆ, ಸೊ ಆದರೆ ಇವರಿಗೆ ನಿಮಗೆ ಮೆಸೇಜ್ ಕಳಿಸ್ಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಎಷ್ಟೊಂದು ಮಾತಾಡೋಕ್ಕಿದೆ, ಎಷ್ಟೊಂದು ಹೇಳೋಕ್ಕಿದೆ, ಮಾತಾಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ಅದೆಲ್ಲ ಇದೆ, ಮನಸ್ಸಲ್ಲಿದೆ. ಆದರೆ ಮುಂದೆ ಬರೋಕ್ಕಾಗ್ತಾಯಿಲ್ಲ, ಮುಂದೆ ಬರೋಕ್ಕಾಗ್ತಾ ಇಲ್ವೋ ಅಥವಾ ಬರ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಅದನ್ನು ಇವತ್ತಿನ ದಿನ ನಾನೇನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಮನಸ್ಸಲ್ಲೇ ಇಟ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಯಾವಾಗಲೂ ನೀವು ಅವ್ರ ಮನಸ್ಸಲ್ಲಿ ಇರ್ತೀರಾ. ಓಕೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ನಿಮ್ಮ ಬಗ್ಗೆ ಬಹಳಷ್ಟು ಕುತೂಹಲ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಿದೆ. ನೀವು ಯಾರು, ನಿಮಗೆ ಏನು, ನಿಮ್ಮ ಜೀವನ ಹೇಗೆ, ನಿಮ್ಮ ಬಗ್ಗೆ ಎಲ್ಲದನ್ನು ಇಂಟ್ರೆಸ್ಟ್ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಅಂಥ ಇಂಟ್ರೆಸ್ಟ್ ಇದೆ. ಆದರೆ ಮಾತಾಡೋಕ್ಕೆ ಫಸ್ಟ್ ಸ್ಟೆಪ್, ಮೊದಲ ಹೆಜ್ಜೆ ಅಂತ ಏನು ಹೇಳ್ತೀವಿ ಅದನ್ನು ಅವರು ಇಡ್ತಾಯಿಲ್ಲ. ಓಕೆ, ಯಾವ ಕಾರಣ ಅಂತ ಗೊತ್ತಿಲ್ಲ. ಬಟ್ ಆದರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನಿಮ್ಮ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ. ಓಕೆ, ಬಟ್ ಏನು ಅಂತಂದರೆ, ಏನೋ ಒಂದು ತಡೆ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರು ಮುಂದೆ ಬರ್ತಾ ಇಲ್ಲದೆ ಇರ್ಬೋದು. ಏನು ಇವತ್ತಿನ ದಿನ ಅವ್ರಿಗೆ ಅನಿಸ್ತಾ ಇದೆ ಅಂದರೆ, ಹೇಗಾದರೂ ಇದನ್ನು ಹೇಗಾದರೂ ನಾನು ಮಾತಾಡಿಸ್ಬೋದಾ, ಹೇಗಾದರೂ ಅವ್ರನ್ನ ಅಪ್ರೋಚ್ ಮಾಡ್ಬೋದಾ, ಹೇಗಾದರೂ ನನ್ನ ಮನಸ್ಸಲ್ಲಿರೋದನ್ನು ಅವ್ರಿಗೆ ಹೇಳ್ಬೋದಾ, ಅದು ಹೇಗಾದರೂ ಇದು ಒಟ್ಟಿಗೆ ಬರುತ್ತಾ ಅನ್ನೋ ಒಂದು ಇದು ಒಂದು ರೀತಿಯಾಗಿ ಅವರು ಯಾರಾದರೂ ಒಂದು ಹೆಲ್ಪ್ ಮೂಲಕನೋ ಏನಾದರೂ ಆಗಿ ಇದು ಒಟ್ಟಿಗೆ ಬರೋಕ್ಕೆ ಆಗುತ್ತಾ, ನೀವು ಅವ್ರು ನಿಮ್ಮನ್ನು ಮೀಟ್ ಮಾಡೋಕ್ಕಾಗತ್ತಾ, ಮಾತಾಡ್ಸೋಕ್ಕಾಗತ್ತಾ ಅನ್ನೋದು ಅವ್ರ ಮನಸ್ಸಲ್ಲಿ ಅನಿಸ್ತಾ ಇದೆ. ಆದರೆ ಅವ್ರು ಮಾತ್ರ ಅದಿಟ್ಕೊಂಡು ಮುಂದಕ್ಕೆ ಬರ್ತಾಯಿಲ್ಲ. ಓಕೆ, ಮುಂದಕ್ಕೆ ಬರ್ತಾಯಿಲ್ಲ. ಸೊ ಇನ್ನೇನಾಗ್ತಾ ಇದೆ ಅನ್ನೋದನ್ನ ನೋಡೋಣ.
ನಿಮಗೆ ಈ ವ್ಯಕ್ತಿಯ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಇವ್ರು ಯಾರು ಅಂತ ನಿಮಗೆ ಗೊತ್ತಿರ್ಬೋದು, ಅಥವಾ ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲದೇನೂ ಇರ್ಬೋದು. ಬಟ್ ಯಾರೋ ನಿಮ್ಮ ಬಗ್ಗೆ ಈ ರೀತಿಯಾಗಿ ಒಂದು ಒಬ್ಸೆಸಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಒಂದು ಕೊನೆ ಸಲ ಶಫಲ್ ಮಾಡ್ತಾ ಇದ್ದೇನೆ. ಓಕೆ, ಇದು ಯಾತಕ್ಕೋಸ್ಕರ ಹೀಗಾಗಿದೆ ಅಂತ ಅಂದರೆ, ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಅವ್ರನ್ನ ಬ್ಲಾಕ್ ಮಾಡಿದ್ದೀರ. ಓಕೆ, ತುಂಬ ದೃಢ ನಿರ್ಧಾರ ತಗೊಂಡು ನೀವು ಅವ್ರನ್ನ ಬ್ಲಾಕ್ ಮಾಡಿದ್ದೀರ. ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ, ಸೊ ಇದ್ರ ಪ್ರಕಾರ ನಾನು ನೋಡೋದಾದರೆ ನಿಮ್ಗೆ ಅವ್ರು ಯಾರು ಅಂತ ಗೊತ್ತು. ಓಕೆ, ಸೊ ಇವ್ರ ಜೊತೆ ಬಹಳಷ್ಟು ಸಲ ನಿಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಒಂದು ಏನೋ ಒಂದು ಮನಸ್ತಾಪಗಳಾಗಿದೆ, ಜಗಳಗಳಾಗಿದೆ. ಓಕೆ, ಅಂದರೆ ಇದರಲ್ಲಿ ನೀನು ಮೇಲ ನಾನು ಮೇಲ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಯಾವಾಗಲೂ ಒಂದು ಮನಸ್ತಾಪಗಳಾಗಿದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಓಕೆ, ಸೊ ಬಹಳಷ್ಟು ಸಲ ಅದು ಏನಾಗಿದೆ, ಜಗಳಗಳಾಗಿದೆ. ಓಕೆ, ಮತ್ತು ಒಂದು ರೀತಿಯಾದಂತಹ ಕಾಂಪಿಟೇಷನ್ ಥರ. ಓಕೆ, ನೀನು ಇದು ನನಗೆ ಮಾಡ್ತಾಯಿದ್ಯಾ, ಈ ಸಲ ನೀನು ನನಗೆ ಮಾಡ್ತಾಯಿದ್ಯಾ, ಹಾಗಾದರೆ ನಾನು ನಿನಗೆ ಇದನ್ನು ಮಾಡ್ತೀನಿ. ಓಕೆ, ಆ ಥರ ಒಂದು ರೀತಿಯಾದಂತಹ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ನಿಮ್ಮಿಬ್ಬರ ಮಧ್ಯ. ಯಾವಾಗಲೂ ಅದು ಒಂದು ರೀತಿಯಾದಂತಹ ಜಗಳ ಕದನಕ್ಕೆ ತಿರುಗ್ತಾ ಇತ್ತು. ಅದೊಂದೇ ಅಲ್ಲ, ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂತ ಅಂದರೆ, ನಿಮಗೆ ಇದು ಒಂದು ರೀತಿಯಾದಂತಹ ಬರ್ಡನ್ ಅಂತ ಅಂದರೆ, ಇದು ಯಾತಕ್ಕೋಸ್ಕರ ನಾನು ಇದನ್ನು ಇಷ್ಟೊಂದು ತಡ್ಕೊಳ್ತಾ ಇದ್ದೀನಿ, ಯಾತಕ್ಕೋಸ್ಕರ ನಾನು ತಡ್ಕೋಬೇಕು. ಓಕೆ, ನನಗೆ ಇದು ತುಂಬ ಒಂಥರ ಭಾರ ಅನ್ನಿಸ್ತಾ ಇದೆ. ಇದು ಯಾಕೆ ನನಗಿದು ಬೇಕಾಗಿಲ್ಲ, ನನ್ನ ಜೀವನದಲ್ಲಿ ಇದು ಬೇಕಾಗಿಲ್ಲ. ಯಾಕೆ ಇಷ್ಟೊಂದು ಜಗಳ ಆಡ್ಕೊಂಡು ಇವ್ರ ಜೊತೆ ಇರಬೇಕು, ಮಾತೆತ್ತಿದ್ರೆ ಯಾಕೆ ಈ ಥರ ಜಗಳ ಆಡ್ತಾ ಇರಬೇಕು, ಇದಿಲ್ಲದೇ ನಾನು ಇರ್ಬೋದಲ್ಲ, ಯಾಕೆ ನನ್ನನ್ನು ನಾನು ಈ ಒಂದು ಹೊರೆನ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮಗೆ ಅನ್ಸೋಕ್ಕೆ ಶುರುವಾಗಿದೆ. ಓಕೆ, ಯಾವಾಗ ಅದು ಅನ್ಸೋಕ್ಕೆ ಶುರುವಾಗಿದೆ, ನೀವೇನು ಮಾಡಿದ್ದೀರಾ, ಇಲ್ಲಿ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಜಡ್ಜ್ಮೆಂಟ್ ಅಂತ ಅಂದರೆ ಅದರ ಬಗ್ಗೆ ಸುಮಾರು ನೀವು ಯೋಚನೆ ಮಾಡಿ. ಓಕೆ, ಯೋಚನೆ ಮಾಡಿ, ನಿಮ್ಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ತುಂಬ ವರ್ಷದಿಂದ ನಿಮಗೆ ಪರಿಚಯ ಇರ್ಬೋದು. ಸೊ ಏಕದಮ್ ಒಂದೇ ಸಲ ನೀವು ಬಿಟ್ಬಿಡೋದಕ್ಕೆ ಆಗೋದಿಲ್ಲ. ಬಟ್ ಆದರೆ ಇಷ್ಟೊಂದು ವರ್ಷ, ಇಷ್ಟೊಂದು ದಿನ ನೀವು ಇದನ್ನು ಇಷ್ಟೊಂದು ಜಗಳಗಳು ಸಹಿಸ್ಕೊಂಡು, ಮಾತುಗಳು ಕೇಳಿಸ್ಕೊಂಡು ಅದೆಲ್ಲ ಅದಾಗ್ತಾ ಇದ್ದಾಗ ನಿಮಗೇನು ಅನ್ನಿಸ್ತು, ಇದು ಯಾಕೆ ಅನ್ನೆಸೆಸರಿ, ಬೇಕಾಗಿಲ್ಲ ನನಗೆ. ಓಕೆ, ಇದಿಲ್ಲದೇ ನಾನು ಇನ್ನೂ ಹೆಚ್ಚು ಇರ್ತೀನೇನೋ ಅಂತ ನಿಮಗೆ ಅನ್ಸೋಕ್ಕೆ ಶುರುವಾಯಿತು. ಓಕೆ, ಅನ್ಸೋಕ್ಕೆ ಶುರುವಾದಾಗ ನೀವೇನು ಮಾಡಿದ್ರಿ, ಅವ್ರನ್ನ ತುಂಬ ಅದನ್ನು ಯೋಚನೆ ಮಾಡಿ, ಜಡ್ಜ್ಮೆಂಟ್ನಲ್ಲಿ ಯೋಚನೆ ಮಾಡಿ. ಓಕೆ, ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೀರಾ, ಇನ್ನು ಬೇಡ, ಸಾಕು, ಇದನ್ನು ನಾನು ಮುಂದುವರ್ಸೋಕ್ಕಾಗಲ್ಲ ಅಂತ ಹೇಳಿ ನೀವೇನು ಮಾಡಿದ್ದೀರಾ, ಅವ್ರನ್ನ ಬ್ಲಾಕ್ ಮಾಡಿದ್ದೀರಾ. ಓಕೆ, ಸೊ ಅವರೇನು ಅಂದ್ಕೊಂಡಿದ್ರು, ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ದಿನ ಇದಿರುತ್ತೆ ಮತ್ತು ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ನೀವು ದೃಢ ನಿರ್ಧಾರ ತಗೊಂಡು ಅವ್ರನ್ನ ಬ್ಲಾಕ್ ಮಾಡಿದ್ದೀರ. ಸೊ ಅದಕ್ಕೋಸ್ಕರನೇ ಈಗ ನನಗೆ ಕಾಣ್ತಾ ಇರೋವಂಥದ್ದು, ಅವರು ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ.
ಯಾ ಅದಕ್ಕೆ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ. ಓಕೆ, ಇದ್ರ ಬಗ್ಗೆ ಪಶ್ಚಾತ್ತಾಪ ಇರ್ಬೋದು, ಅಥವಾ ಯಾಕೆ ಹಿಂಗೆಲ್ಲ ಆಯಿತು ಅನ್ನೋದು ಅವ್ರಿಗೆ ಮನವರಿಕೆ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕಿರ್ಬೋದು, ಹೇಗಾದರೂ ಒಂದು ರೀತಿಯಾಗಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಆಗತ್ತಾ, ನಿಮ್ಮನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ, ಮತ್ತೆ ಒಂದಾಗೋಕ್ಕಾಗತ್ತಾ ಅನ್ನೋದು ಅವರ ಮನಸ್ಸಲ್ಲಿ ನಡೀತಾ ಇದೆ. ಓಕೆ, ಸೊ ಇನ್ನೇನಿದೆ ಅನ್ನೋದೊಂದು ಲಾಸ್ಟ್ ಮೆಸೇಜ್ನ ನಾನು ನೋಡ್ತಾ ಇದ್ದೀನಿ. ಇನ್ನೊಂದು ಮೆಸೇಜ್, ಏನು ಮೆಸೇಜ್ ಇದೆ ನಿಮಗೆ ಅನ್ನೋದನ್ನು ನೋಡೋಣ. ಸೊ ನನಗನ್ಸೋ ಪ್ರಕಾರ ಇಲ್ಲೇನಂತ ಇದೆ, ಒಂದು ಚಾನ್ಸ್ ನೀವು ಕೊಡಬಹುದು, ಆ ಒಂದು ಚಾನ್ಸ್ ಕೊಡೋವಂಥ ಸಾಧ್ಯತೆ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಚಾನ್ಸ್ ಕೊಡೋವಂಥ ಒಂದು ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಬಟ್ ಆದರೆ ನೀವು ಅದನ್ನು ಯಾವಾಗ ಮನಸ್ಸು ಮಾಡ್ತೀರಾ, ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರಿಗೊಂದು ಅವಕಾಶ ಕೊಡ್ತೀರಾ ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ಒಂದು ಚಾನ್ಸು ಸಿಗುವಂಥ ಒಂದು ಮೆಸೇಜ್ ಇಲ್ಲಿದೆ. ಇನ್ನೇನಾದರೂ ಇದೆಯಾ ನೋಡೋಣ. ಹೌದು, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಯಾವಾಗಲಾದರೂ ನಿಮಗೆ ಅನ್ನಿಸ್ಬಹುದು, ಒಂದು ಚಾನ್ಸ್ ಕೊಡೋಣ, ಅಥವಾ ಈ ವ್ಯಕ್ತಿ ಯಾವುದಾದ್ರೂ ಯಾವುದೇ ಒಂದು ಮುಖಾಂತರ ನಿಮ್ಮನ್ನು ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ಬೋದು, ಮೆಸೇಜ್ ಮಾಡ್ಬೋದು. ನೀವೊಂದು ಚಾನ್ಸ್ನ ಕೊಡೋ ಅಂಥ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇದು ನನಗೆ ಇವತ್ತು ಕಾಣಿಸ್ತಾ ಇರೋವಂಥ ಒಂದು ಸಂಕ್ಷಿಪ್ತವಾದಂತಹ ಒಂದು ಕತೆ. ಓಕೆ, ಇದು ನಿಮಗೆ ಯಾರಿಗೆ ಇದು ಅನುಗುಣವಾಗುತ್ತೆ ನನಗೆ ಗೊತ್ತಿಲ್ಲ. ಇದರಿಂದ ನಿಮಗೆ ಒಂದು ಮೆಸೇಜ್ ಸಿಕ್ಕಿದರೆ, ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ, ರೀಡಿಂಗ್ನ ನೀವು ನೋಡಿ, ನಿಮಗೆ ಒಂದು ಸಂದೇಶ ಸಿಕ್ಕಿದರೆ, ನನ್ನ ಒಂದು ರೀಡಿಂಗ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ, ನನ್ನ ಚಾನಲ್ ಅನುವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.